ಆಲಕನ್ ಮಗ ಹುಡುಗಿ ಮನೆಯವರಿಂದ ಫೋನು ಇಲ್ಲ ಬಣ್ಣ ಸಿದ್ದಣ್ಣನು ಫೋನ್ ಮಾಡಲಿಲ್ಲ ಏನಿಲ್ಲ ಇದೇನು ಕತೆ ಇದು ಜಾರ ಏನು ಫೋನ್ ಮಾಡೋ ನೋಡದ ಇಷ್ಟ ಆಗಿರೋದು ಇಲ್ವೋ ಬುಡತ್ತಾಗೆ ಮನೆ ನೋಡಿದ್ರಲ್ಲ ಇಷ್ಟ ಆಗಿಲ್ವೋ ಒಪ್ಕೊಂಡವ್ರೆ ಕಣ್ ಮಗ 3 ದಿವಸದಿಂದನೂ ಯಾವ್ದನ್ನೂ ಕೇಳ್ಬಿಟ್ಟು ಹೇಳ್ತೀನಿ ಅವ್ರನ್ನ ಅನ್ಕೊಂಡು ಬಣ್ಣ ಯಾವ್ದಕ್ಕೂ ಇಷ್ಟ ಆಗಲಿ ಬಿಡ್ಲಿ ಅದನ್ನಾರು ತಿಳಿಸ್ಬೇಕಲ್ವಾ ಆ ವಿಷಯ ಹೇಳಿಲ್ವಲ್ಲ ಇವರು ಸರಿ ಈಗ ಏನು ಜಾರ ಏನು ಫೋನ್ ಮಾಡೋಣ ಫೋನ್ ಮಾಡಿ ಮಗ ಜಾರ ಏನು ಫೋನ್ ಮಾಡಿಬಿಟ್ಟು ಮನೆ ತಕ್ಕೆ ಬರ್ಬೇಕಂತ ಅಂತ ಅನ್ನು ಹೊಸಿಯ ಮಾತಾಡ್ತೀನಿ ಹಾಂ ಸರಿ ಆಯಿತು ಹಲೋ ಹಲೋ ಓ ಜವರಯ್ಯ ಏನು ಮನೆ ಕಡೆಗೆ ಬರ್ನೇ ಇಲ್ವಲ್ಲ ನೀವೇ ಫೋನ್ಗಿನ್ ಮಾಡಿವಲ್ಲಪ್ಪ ಇನ್ನು ಸುಮ್ಮನೆ ಯಾಕೆ ಬರೋನೆ ಅದಕ್ಕೆ ಬರ್ನಿಲ್ಲ ಹೂವಂಗಂತೂ ಈಗ ಫೋನ್ ಮಾಡು ಅಂದ್ಬಿಟ್ಟು ಅದಕ್ಕೆ ಮಾಡಿದೆ ಎಲ್ಲಿದ್ದೀರಿ ಮನೆ ತಗ ಇವನಿಕನಪ್ಪ ಬನ್ನಿ ಸ್ವಲ್ಪ ಮನೆ ತಕ್ಕೆ ಹೂವು ಕರೀತದೆ ಹಾಂ ಬಂದೆ ಇಲ್ಲೇ ಅವ್ರಿಗೆ ಬರ್ತೀನಿ ಓ ಅಕ್ಕ ಏನಕ್ಕ ಏನು ಬರೋಕೆ ಹೇಳಿದ್ರಿ ಅಲ್ಲ ಕಣ ಏನು ಹೇಳಲ್ವಲ್ಲ ಅಲ್ಲಿ ಅವ್ರು ಬಂದು ಗಂಡು ಮನೆ ನೋಡ್ಕೊಡೋ 3 ದಿವಸ ಆಯಿತು ಯಾವ್ದೂ ಒಳ್ಳೇದು ಕೆಟ್ಟದ್ದು ಯಾವ್ದನ್ನೂ ಏನು ಹೇಳನೇ ಇಲ್ವಲ್ಲ ಓ ಅದಕ್ಕ ಅದೇ ಅವತ್ತು ಫೋನ್ ಮಾಡಿತ್ತವಣ್ಣ ಫೋನ್ ಮಾಡಿ ಎಲ್ಲ ಒಪ್ಕೊಂಡವ್ರೆ ಎಲ್ರಿಗೂ ಇಷ್ಟ ಆಗದೆ ಹುಡುಗನ ಮನೆ ಒಪ್ಪಿಗೆ ಆಗದೆ ಅಂತ ಅವತ್ತಂತೂ ಯಾವಾಗ ಓದಿಸ್ಲಿ ಅವ್ರ ಗಂಡು ಮನೆ ನೋಡ್ಕೊಂಡು ಹೋಗಿ ನೀವ ಸಂಜೆ ಮನೆಗೆ ನಾನು ಫೋನ್ ಮಾಡಿದ್ದೆ ಹಂಗಂತೂ ಹಂಗಂದ್ಮೇಲೆ ಸರಿ ಕರೋಣ ಆಯಿತು ಅಂದ್ಬಿಟ್ಟು ಹಂಗಂದೆ ಇನ್ನು 3 ದಿವಸ ಫೋನೇ ಮಾಡಿಲ್ಲ ಅದೇನು ಸಮಾಚಾರ ಏನೋ ಗೊತ್ತಿಲ್ಲ ಫೋನ್ ಮಾಡಿ ಕೇಳೋಣ ನೋಡದ ಏನಂದರು ಸುಮ್ಮನೆ ಆಗ್ಬಿಟ್ರೆ ಮುಂದಕ್ಕೆ ಏನು ಎಂತ ಹೇಳ್ಬೇಕು ತಾನೆ ಮುಂದುವರಿಬೇಕು ತಾನೆ ಇನ್ನು ಕೆಲಸದೊತ್ತಿಗೆ ಈಗೆಲ್ಲ ಮಾತುಕತೆ ಎಲ್ಲ ಮಾಡಿ ಮಡಿಕಂದ್ರೆ ಬಿಟ್ಕೊಂಡ್ರೆ ಬಸ್ ಜಯಂತಿ ಕಳೀತೆ ಯಾವ್ದಾರು ಒಂದು ಡೇಟ್ ನೋಡ್ಬಿಟ್ಟು ಛತ್ರ ಬುಕ್ ಮಾಡ್ಕೊಂಡು ಮದುವೆಗಿದ್ವಿ ಮಾಡ್ಕೊಳಕ್ಕೆ ಸರಿ ಆಯ್ತದೆ ಅಯ್ಯೋ ನಾನು ಇಷ್ಟಾಕ ಇದು ನೋಡ ತಡಕ ಮಾಡ್ತೀವಿ ಪಾಪ ಬಾಡೂರು ಚಿತ್ರಪತ್ರದಲ್ಲಿ ಈಗ ನೋಡ್ಬಿಟ್ಟೆ ಎದುರ್ಕೊಬಿಟ್ಟಾರೆ ಕನಕ ಮನೆ ಮಠ ಹೋಗ್ತು ಇವ್ರು ಹೊರ್ತಕ್ಕೆ ನಾವು ತಡ್ದವ ಒಂದು ಥರದಲ್ಲಿ ಆಗೋಗದೆ ಅವ್ರಿಗೆ ಹಂಗಲ್ಲ ಕಣ ಹಂಗಂದ್ರೆ ಹೆಂಗೆ ಈಗ ನಾವೇನು ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಏನು ಪೀಡಿಸ್ತಿದ್ದಾವೆ ಅವ್ರು ಏನು ಕಷ್ಟ ಇದ್ರು ನಮ್ಮ ಕುಟೆ ಹಿಂಗೆ ಬಾಯ್ಬಿಟ್ಟು ಹೇಳೋತಾನೆ ಅರ್ಥ ಆಗ್ತದ್ದು ಏನಾರು ಒಂದು ವ್ಯವಸ್ಥೆ ಮಾಡ್ಬೋದು ಕೇಳ್ತೀನಿ ತಾಡಕ ಫೋನ್ ಮಾಡ್ತೀನಿ ಮಾಡಂಗೆ ಹಲೋ ಸಿದ್ದಣ್ಣ ಏನಪ್ಪ ಚೆನ್ನಾಗಿದ್ಯಾ ನಾನು ಜವರಯ್ಯ ಓ ಜರಣ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿವ್ನಿ ಕಣಪ್ಪ ಏನು ಫೋನ್ ಇಲ್ಲಕ್ಕ ಏನಿಲ್ಲ ಓ ಅದಣ ಹೇಳ್ತೀನಿ ಏನಪ್ಪ ಯಾಕೆ ಏನು ಸುಮ್ಮನೆ ಆಗೋದಲ್ಲ ಫೋನ್ಗಿನ್ ಮಾಡಿ ಏನು ಎಂತ ಅಂತ ವಿಷಯ ನಮಗೆ ಹೇಳ್ಬೇಕಲ್ವನು ಅದಕ್ಕೆ ಸುಮ್ಮನೆ ಆಗೋದೆ ಓ ಹೇಳ್ತೀನಿ ಅಣ್ಣ ಅಯ್ಯೋ ನಾನೇ ಫೋನ್ ಮಾಡೋದು ಅನ್ಕೊಂಡಿದ್ದೆ ಈಗ ನಾನು ಹೊಸಿ ಬ್ಯುಸಿ ಆಗ್ಬಿಟ್ಟಿದೆ ಇಲ್ಲಿ ಹೊಸಿ ಕೆಲಸ ಭಾಳ ಎಮರ್ಜೆನ್ಸಿ ಬಿದ್ದೋಗಿತ್ತು ಅತ್ತಾಗೆ ಗ್ಯಾನಾಗಿ ಹೋಗಿದ್ದೆ ನಾನೇ ಫೋನ್ ಮಾಡೋದು ಅನ್ಕೊಂಡಿದ್ದೆ ಅಣ್ಣ ಏನಪ್ಪ ಏನು ಸಮಾಚಾರ ಹುಡುಗಿ ಅವ್ರ ಕಡೆಯವರು ಒಪ್ಕೊಂಡ್ರ ಮನೆಗಿನೆಯ ಅಯ್ಯೋ ನಾನು ಅವತ್ತೇ ಹೇಳಿದ್ನಲ್ಲ ನಾನು ಒಪ್ಕೊಂಡವ್ರೆ ಕಣ ನೋಡ್ಬಿಟ್ಟೆ ಗಾಬರಿ ಹಿಡ್ದೋದ್ರು ಇವ್ರು ಖರ್ಚು ಮಾಡಿ ನಾವು ಮದುವೆ ಮಾಡ್ಕೊಡಕ್ಕಾಗದ ಅಂತ ಒಂಥರ ಇದು ಮಾಡ್ಕೊಬಿಟ್ರು ಅಂತ ಹೇಳಿದ್ನಲ್ಲ ನಾನು ಅವತ್ತು ಅದಿರ್ಲಿ ಕಣ ಅದಿರ್ಲಿ ಈಗ ನನ್ನ ಅಕ್ಕನೇ ಕರೆಸಿದ್ರು ಮನೆ ತಕ್ಕೆ ಬಂದೀವ್ನಿ ಈಗ ಏನು ಸಮಾಚಾರ ಏನು ಎಂತ ಅಂತ ಹುಸಿ ಬಾಯ್ಬಿಟ್ಟು ಹೇಳ್ಬೇಕು ನೀವು ಅಣ್ಣ ಅವ್ರ ಪರಿಸ್ಥಿತಿ ಇರೋಂಥದ್ದು ಹೇಳ್ಬಿಡ್ತೀನಿ ಕೇಳ್ಕೊ ಅವ್ರು ಅಣ್ಣ ಬಡವರು ನಾನು ಕರ್ಕೊಬರೋಕ್ಕಿಂತ ಮುಂಚೆಗಿಂದಾನು ನಿಮಗೆ ಹೇಳಿದೆ ಬಡವರು ಅವರು ಅಂತವ ಅಂಕನ್ ಹೇಳು ಈಗ ಯಾರು ಈಗ ಇಲ್ಲ ಶ್ರೀಮಂತರು ಅಂತ ಐತವ್ ನಾವು ಆಯ್ತು ಹೇಳು ಬಡವರಾದ್ರೂ ಸಿಕ್ಕಿಲ್ಲ ಬಡವ್ರ ಮನೆ ಮಕ್ಕಳು ಬೇಕು ಅಂತ ನಾವು ಆಸೆ ಮಾಡಿದ್ದು ಗಂಡು ಇರ್ತವೆ ಬಂದಿದ್ರು ಮನೆತಕ್ಕೆ ಬಂದ್ಬಿಟ್ಟು ಹುಡುಗರ ಮನೆ ಮಾಟ ಎಲ್ಲ ಒಪ್ಪಿಗೆ ಆಗದೆ ಪಾಪ ಚೆನ್ನಾಗಿರತ್ತಕ್ಕೆ ನಾವು ಮಾಡೋಕ್ಕಿಲ್ಲ ಅನ್ನಕ್ಕೆ ಆಯ್ಕಿಲ್ಲ ಆದ್ರೆ ಏನಣ್ಣ ಮಾಡೋದು ಹಿಂಗೆ ಬಂಡವಾಳ ಇಲ್ಲ ಯಾರಿಗೋ ದುಡ್ಡಿಗೆ ಹೇಳ್ಕೊಂಡಿದ್ರಂತ ತಂಗಿಗೆ ಯಾರು ಒಣ ಇಲ್ವಾ ಶಿವಣ್ಣನ ತಂಗಿಗೆ ದುಡ್ಡು ಹೇಳ್ಕೊಂಡಂಗೆ ಅವಳು ಕೊಡ್ತೀನಿ ಅಂತ ಒಪ್ಕೊಂಡಿದ್ಲು ಮದುವೆಗಿದ್ವಿ ಇದ್ರು ಕೊಡ್ತೀನಿ ಬಿಡು ಅಂತ ಈಗಿದ್ದಕ್ಕಿದ್ದಾಗೆ ಮಾತು ಬಿಟ್ಬಿಟ್ಟವಳೆ ಕಾರಣ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ದಾನೆ ಹಿಂಗೆ ಆಡ್ತಾ ಕುಂತವ್ರೆ ಈಗ ಹುಡುಗನ ಮನೆಯೆಲ್ಲ ಒಪ್ಪಿಗೆ ಆಗದೆ ಅವಳು ಮಾತು ಬಿಟ್ಬಿಟ್ಟು ಕುಂತವಳೆ ಇನ್ನು ದುಡ್ಡು ಕಾಸು ಕೇಳ್ತಾರೆ ಅಂದ್ಬಿಟ್ಟು ಮಾತನ್ನೇ ಬಿಟ್ಬಿಟ್ಟವಳೆ ಬೆನ್ನು ಅದಕ್ಕೆ ಹಂಗೆ ಮಾಡಿದಾಳೆ ಹಿಂಗೆ ಆಗೋದಲ್ಲ ಪಾಪ ಇವರು ಎಡೆಗೆ ಓದಿಸ್ಕೊಂಡು ಜೀವನ ಮಾಡೋದೇ ಕಷ್ಟ ಆಗದೆ ಒಂದು ಆನೆ ಜುಮ್ಕಿನೂ ಮಾಡಿಸಿಲ್ಲ ಇಂಥ ಪರಿಸ್ಥಿತಿ ಅದೇ ಇವತ್ತೊಂದು ರೈಟಲ್ಲಿ ಒಂದು ಜೊತೆ ಆನೆ ಜುಮ್ಕಿ ಮಾಡಿಸ್ತೀನಿ ಅಂದರೆ 2 ಲಕ್ಷ ದುಡ್ಡು ಬೇಕು ಹೆಂಗೆ ಮಾಡೋದು ಏನಣ್ಣ ಬೂಡೋಣ ತಗ ಬೇಡ ಅನ್ನೋ ಲೆಕ್ಕದಲ್ಲಿ ಹೇಳ್ಬಿಟ್ಟು ಹೋದ್ರೋಣ ಅದನ್ನ ಹೇಳೋದ ಅಂದರೆ ಒಂದು 2 ಟೈಮ್ ಕೊಡೋದು ಅವ್ರಿಗೂ ಏನಾದ್ರು ಬಂದು ಹೇಳೋರೇನೋ ಅನ್ಕೊಂಡು ನಾನು ಸುಮ್ಮನೆ ಅದೇ ಓ ಸರಿ ಕನ್ನಡ ನೀನುವೆ ಅಲ್ಲಿ ಈಗ ಕುತ್ಕೊಂಡು ಕಷ್ಟ ಸುಖ ಹೇಳಿದ್ರಲ್ವಾ ದುಡ್ಡು ಕಾಸಿಲ್ಲ ಅಂದ್ಬಿಟ್ಟು ಮದುವೆನೇ ಬೇಡ ಅಂದ್ರೆ ಆಗ್ತದ ಅಯ್ಯೋ ಅದಕ್ಕೆ ಕೊಡೋಣ ಮಾತಾಡ್ತೀನಿ ಇಲ್ಲಿ ನೋಡಪ್ಪ ಇಲ್ಲಿ ಕೊಡ್ತೀನಿ ಮಾತಾಡು ಹಲೋ ಹೇಳಿ ಅಕ್ಕ ಏನಂದ್ರಣ್ಣ ಅಯ್ಯೋ ಅದೇ ಕಣಕ್ಕ ಯಾರಿಗೋ ದುಡ್ಡಿಗೆ ಹೇಳ್ಕೊಂಡಿದ್ರಂತಿವ್ರು ಈಗ ಅವರು ಕೈ ಎತ್ಬಿಟ್ಟವ್ರೆ
ಸ್ವಂತ ತಂಗಿನೇ ಅಣ್ಣನ ತಂಗಿ ಶಿವಣ್ಣನ ತಂಗಿನೇ ಕೊಡ್ತೀನಿ ಕಣ ನಮ್ಮ ಮದುವೆ ಆದರೆ ಒಂದು 5 ಲಕ್ಷ ಸಹಾಯ ಮಾಡ್ತೀನಿ ಹಿಂದುಳಿದು ಕೊಡುವೆ ಅಂತ ಏನೋ ಹೇಳಿದ್ಲಂತೆ. ಈಗ ಈ ಗಂಡು ಗಿಂಡು ಬರೋದು ಹೋಗೋದು ಇದೆಲ್ಲ ಆಯ್ತಿತ್ತಲ್ಲ, ಇನ್ನು ದುಡ್ಡು ಕಾಸು ಕೊಡ್ಬೇಕಲ್ಲ ಅಂದ್ಬಿಟ್ಟು ನಾನೇ ಮುರ್ಸ್ಕೊಂಡು ಕೂತಿದ್ದಾಳಂತೆ. ಅದಕ್ಕೆ ಇವರು ಶಿವಣ್ಣ ಇರ್ತೀನಿ ಮನೆತಾಗ ಬಂದಿವ್ರಿ ಈಗ ಒಂದು 3 ದಿವಸದಲ್ಲಿ. ಅಯ್ಯೋ ಹಿಂಗೆ ಮುರ್ಸ್ಕೊಂಡು ಕೂತ್ಕೊಳ್ಳೆ ಕಣಣ್ಣ, ಹೆಂಗಣ ಮಾಡೋದು? ಈಗ ದುಡ್ಡು ಕಾಸು ಕೈಲಿಲ್ದಾನೆ ಹೆಂಗಣ ಮದುವೆ ಹೊಂಡಿಸ್ಕೊಳ್ಳೋದು? ಈಗ ಹೆಂಗೆ ಮಾಡೋದು ಏನು ಅಂದ್ಕೊಂಡು ಹಂಗೆ ಹೇಳೋಕ್ಕೆ ಗಂಡು ಹಿಡ್ತು ಬಂದಿದ್ರು. ಅದಕ್ಕೆ ಅವ್ರ ಹಂಗೆ ಅಂದ್ರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಯಾಕ ಅಯ್ಯೋ ಅಣ್ಣ ಈಗ ನಾವೇನು ವರದಕ್ಷಿಣೆ ಕೇಳ್ತಿದ್ಬೇಡ, ನಿನ್ ಕಂಡಂಗೆ ನಾನು ಅವತ್ತೇ ಹೇಳಿಲ್ವ ನನಗೆ ಏನು ಬೇಡ ಕಣ ನನಗೆ ಅಂತವ. ನೀವೇನು ವರದಕ್ಷಿಣೆ ಕೇಳಕ್ಕಿಲ್ಲ. ಈಗ ಗಂಡು ಹೆಣ್ಣಿಗೆ ವಾಚು ಬಟ್ಟೆ ತರಬೇಡ್ದ? ಈಗ ಹೆಣ್ಣಿಗೆ ವಾರ ಜುಮ್ಕಿ ಮಾಡಿಸಿಲ್ಲ ಅವರು, ವಾರ ಜುಮ್ಕಿ ಮಾಡಿಸ್ಬೇಡ್ದ? ನಿಮಗೆ ಗೊತ್ತು ಇವತ್ತೊಂದು ರೈಟ್ ಹೆಂಗದೆ ಅಂತ. ಒಂದು ಜೊತೆ ವಾರ ಜುಮ್ಕಿ ಮಾಡಿಸೋದು ಕಷ್ಟ ಕುಂತದೆ ಅವ್ರಿಗೆ. 2 ಲಕ್ಷ 10 ಗ್ರಾಮ್ ಮಾಡಿಸ್ತೀವಿ ಅಂದರೆ ಹೆಚ್ಚು ಕಮ್ಮಿ 5 ಲಕ್ಷ ಗಂಟ ಹೋಯ್ತದೆ. ಹಿಂಗಾದಾಗ ಹೆಂಗಕ್ಕ ಮಾಡಕ್ಕದ್ದು, ಹೆಂಗೆ ಮಾಡೋಕ್ಕದ್ದು ಹೇಳಿ ನೀವೇ? ಭಾಳ ಹಿಂಸೆ ಆಗ್ಬಿಟ್ಟದೆ ಅನ್ಕ ಬಂದು ಹೇಳಿದ್ರು ಅಂದ್ಬಿಟ್ಟು ನಾನು ಹಂಗೆ ಸುಮ್ಮನೆ ಅದೇ ಕನಕ. ಅಣ್ಣ ಬತ್ತಿ ಬಿಡಿ, ನಮ್ಮ ಮಗನ ಕರ್ಕ ಬರ್ತೀನಿ, ಮಾತಾಡಕ್ಕೆ ಫೋನಲ್ಲಿ ಏನು ಮಾತು, ಬತ್ತೀವಿ ಬಿಡೋಣ. ಇಲ್ದಾರ ಒಂದು ಹೆಜ್ಜೆ ನೀವೇ ಬಂದು ಹೋಗ್ರಣ. ಇಲ್ಲ ನೀವೇ ಬಂದ್ಬಿಡಕ್ಕ, ಮುಖಾಮುಖಿ ಮಾತಾಡ್ಬಿಡೋದ ಏನೂ ಇಲ್ಲ. ಅವರು ಏನು ಬೇರೆ ಈಗ ಕಷ್ಟ ಸುಖ ಗೊತ್ತಿರೋದೆ ನಿಮಗೂ ಪಾಪ. ಅದೇನು ಅವ್ರ ಮನೇಲಿ ಕುತ್ಕೊಂಡು ಅದೇನು ಮಾತಾಡಕತ್ತಿದೆ, ಬಂದ್ಬಿಡ್ರಕ್ಕ. ಮತ್ತೆ ಬಂದಿರಾ? ಬತ್ತೀನಿ ಬಿಡೋಣ, ಬತ್ತೀನಿ ಮಧ್ಯಾಹ್ನದಕ್ಕೆ. ನಮ್ಮ ಹುಡುಗ ಎಲ್ಲ ಹೋಗೋಣ ಬರಲಿ, ಬಂದ್ಮೇಲೆ ಬರ್ತೀವಿ. ನೀವು ಎಲ್ಲೂ ಹೋಗ್ಬೇಡಿ, ನಮ್ಮ ಮನೆ ಹತ್ರ ನೀವಿ. ಆಯ್ತು ಅಕ್ಕ, ಎಲ್ಲೂ ಒಯ್ಕಿಲಕ್ಕಂತ ಬನ್ನಿ, ಎಲ್ಲೂ ಒಯ್ಕಿಲಕ್ಕಂತ ಬಕ್ಕ. ಅದೇನು ಕುತ್ಕೊಂಡು ಮಾತಾಡ್ಕೊಳಕ್ಕಾಯ್ತದೆ. ಒಳ್ಳೆ ಹುಡುಗಿರು ಅಂದ್ಬಿಟ್ಟು ತೋರಾಗ್ತೆ ಕನಕ. ಅವೇನು ಅವಳ ತಂಗಿನೇ ಕೊಡ್ತೀನಿ ಅಂತ ಒಪ್ಪಿಬಿಟ್ಟು ಈಗ ಕೈ ಎತ್ಬಿಟ್ಲು. ಹಿಂಗಾಯ್ತಲ್ಲ ನಾನು ಅನ್ಕೊಂಡು ಅವರು ಪಾಪ ಭಾಳ ಬೇಜಾರು ಮಾಡ್ಕೊಂಡಿದ್ರು. ಗಂಡು ಬಿಡ್ತೀವಿ. ಸರಿ ಅಕ್ಕ, ಅದೇನು ಬರ್ತೀವಿ ಅಂತ ಇದ್ದೀರಿ, ಬನ್ನಿ ಆಯಿತು. ಅದೇನು ಕೂತ್ಕೊಳ್ಳಿ ಮಾತಾಡ್ಕೊಳ್ಳಿ, ಅದೇನು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಅದೇನು ಬಕ್ಕ ಆಯಿತು. ಫೋನಲ್ಲಿ ಎಲ್ಲ ಮಾತುಕತೆ ಎಲ್ಲ ಇದ್ರ ಬದಲಿಗೆ ಕುಣಿಸ್ಬಿಟ್ಟು ಅವರು ಗಂಡು ಇರ್ತೀವಿ ಇರಕ್ಕೆ ಹೇಳ್ತೀವಿ ಮನೆ ತಾವು. ಬಂದ್ಬಿಡಿ ಮತ್ತು ನೀವೇ. ಸರಿ ಅಣ್ಣ ಬರ್ತೀವಿ ಮಧ್ಯಾಹ್ನದಕ್ಕೆ, ಮನೆ ತಾವ ಇರಿ. ಅಕ್ಕವ್ರು ಎಲ್ಲರೂ ಹೊಂಟ್ಗಿಟ್ಟೋದಾರ ಮೇಲೆ ಅವ್ರಿಗೂ ಹೇಳಿ. ಸರಿ ಕನಕ ಆಯಿತು. ಅಣ್ಣ ನಡಿ ಅಣ್ಣ ಓಟ್ ಬರೋದ. ಯಾಕಕ್ಕ? ಅಯ್ಯೋ ಅಣ್ಣ ನಡಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರೋಕ್ಕಾಯ್ತದೆ. ನೋಡೋದ ಕುಂತ್ಕೊಂಡು ಮುಖಾಮುಖಿ ಮಾತಾಡೋದ, ಸುಮ್ಮನೆ ಫೋನಲ್ಲಿ ಗಿನಲ್ಲಿ ಮಾತುಕತೆ ಅಲ್ಲ. ಯಾರು ಒಪ್ಕೊಂಡು ಹೋದ್ಮೇಲೆ ಇವರು ಹಿಂಗೆ ಆಡ್ತಾವ್ರೆ, ಏನು ಸಮಾಚಾರ, ಏನು ಯಾರು ಹೇಳಿದ್ದಾರೆ ಏನು ಕೇಳ್ಕೊಂಡು ಏನಾರು ಒಂದು ಮಿಟ್ಟ ಮಾಡ್ಕೊ ಬರೋಕ್ಕಾಯ್ತದೆ. ಬಣ್ಣ ಭಾಳ ಇಷ್ಟ ಆಗದೆ ನಮಗೂ ಹುಡುಗಿ ಮಾಡ್ಕೊಳಕ್ಕಾಯ್ತದೆ. ಅದೇನು ನೋಡೋಕ್ಕಾಯ್ತದೆ. ಸರಿ ಅಕ್ಕ ಆಯ್ತು ಬಿಡಿ. ಮಧ್ಯಾಹ್ನಕ್ಕೆ ಓಟ್ ಬರೋಗಿ ನಿಮ್ಮ ಮಗ ನೀವೇ ಅಲ್ಲ ಕನ್ನಡ ತೋರಾಕಿರೋದು ನೀವೇ ಇಲ್ದ ನಾವೇನು ಮಾತಾಡವ? ಬಂದ್ಬಿಡೋಗಣ, ಕಾರಲ್ಲಿ ಓಟ್ ಬರೋಕ್ಕಾಯ್ತದೆ. ಸರಿ ಅಕ್ಕ ಆಯಿತು. ಮನೆಗೆ ಹೋಗ್ಬಿಟ್ಟು ನಮ್ಮ ಹೊಟ್ಟೆಯೊಳಗೆ ಹೇಳ್ಬಿಟ್ಟು ನಾನು ಬರ್ತೀನಿ ಮತ್ತೆ. ಸರಿ ಅಣ್ಣ ಆಯಿತು, ಓಟ್ ಬನ್ನಿ ಮತ್ತೆ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ಅಯ್ಯೋ ನೋಡಿ ಇಲ್ಲಿ ಮತ್ತೆ ನಿಜವಾಗ್ಲೂ ಹುಡುಗಿ ನಂಗೆ ಭಾಳ ಇಷ್ಟ ಆಗದೆ. ನಮ್ಮ ಹುಡುಗನ ಒಪ್ಕೊಂಡವನೇ, ಅವರು ಒಪ್ಕೊಂಡವ್ರೆ. ಯಾಕೆ ಒಪ್ಕೊಂಡ್ರೆ ಹೆಂಗೆ ಹಿಂದೇಟ್ ಆಗ್ತಾವ್ರೆ ಏನು ಎಂತು ಅಂತವ. ಪೋರಲ್ಲೆಲ್ಲ ಏನು ಮಾತು ಹೋಗ್ಬಿಟ್ಟು ಒಂದು ಅಜ್ಜಯ್ಯ ಮಾತಾಡ್ಕೊಂಡು ನಾವೇ ಬರೋದ ನೋಡೋಕ್ಕಾಯ್ತದೆ. ಅಲ್ಲಿ ಹೋದ್ಮೇಲೆ ಅವ್ರ ಮಾತುಗಳು ಅವ್ರ ಕತೆಗಳು ಹೆಂಗೆ ಬಂದವು ಅಂತ ನಮಗೇನೋ ಭಾಳ ಇಷ್ಟ ಆಗದೆ. ಅವ್ರಿಗೆ ಏನು ಕತೆ ಇಷ್ಟವೋ ಇಲ್ವೋ ಹೋಗಿ ಯಾರ ಬಗ್ಗೆ ಮಾತಾಡ್ಕೊಂಡು ಬರೋಕ್ಕಾಯ್ತದೆ ಅಂತಕ್ಕಂದ್ರಪ್ಪ. ಸರಿ ಮತ್ತೆ ಬರೋರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಆಮೇಲೆ ಏನು ಬಂದದ ಅಲೆಗಳು ಹೆಂಗೆ ಅನಿಸ್ತಿದೆ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತದ ಏನು ಎಂತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಅಭಿಪ್ರಾಯಕ್ಕೋಸ್ಕರ ಕಾಯ್ತಾ ಇರ್ತೀವಿ ಕಣ್ರಪ್ಪ. ಸರಿರಾ ಬರೋರ ಮತ್ತೆ ನಮಸ್ಕಾರ.